ಮನೆ ಮರ್ಯಾದೆ ಹೋಗ್ಬಾರ್ದು, ಹಾಗೆ ಜನನಿ ಎಲ್ರ ಮುಂದೆ ತಲೆ ತಗ್ಸೋ ಹಾಗಾಗ್ಬಾರ್ದು ಅಂತ ತಾನೆ. ನೀವ್ ಹೇಳೋದು ಕರೆಕ್ಟ್ ಆಗೇ ಇದೆ. ಕೋಪಕ್ಕೆ ಕೈ ಕುಯ್ಕೋಬಾರ್ದು. ತಾಳ್ಮೆಯಿಂದ ಇದ್ರೆ ಪರಿಹಾರ ಸಿಕ್ಕೇ ಸಿಗತ್ತೆ. ಆದ್ರೆ ಆ ರತ್ನವೇಣಿಗೆ ಬುದ್ಧಿ ಕಲ್ಸೋದು ಹೇಗೆ? ಹಾಗ್ ಮಾಡೋದೇ ಸರಿ. ಏನ್ ಮಾಡ್ತೀರಾ ಚಿಕ್ಕತ್ತೆ? ನೀನ್ ಹೇಳ್ದಂಗೆ ಆ ರತ್ನವೇಣಿನ ನಾನ್ ಓಡ್ಸಲ್ಲ, ಅದಕ್ಕೆ ಬೇರೆ ಏನೋ ಉಪಾಯ ಮಾಡ್ತೀನಿ. ಅಂಥದ್ದೇನ್ ಮಾಡ್ತೀರಾ? ಗಾಬರಿ ಆಗ್ಬೇಡಮ್ಮ ಪಾರ್ವತಿ, ನಾನಂಥದ್ದೇನು ಮಾಡಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಲ್ಲಿವರೆಗೂ ಮನಸ್ಸಿನ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಆ ದುಷ್ಟ ರತ್ನವೇಣಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡ್ ಬರ್ತೀನಿ. ನೀನು ಬರ್ತೀಯಾ? ಇಲ್ಲ ಚಿಕ್ಕತ್ತೆ, ನಂಗೆ ಕೆಲಸ ಇದೆ, ನೀವು ಹುಷಾರಾಗಿ ಹೋಗಿ ಬನ್ನಿ. ಪರವಾಗಿಲ್ಲಮ್ಮ ಪಾರು, ಈ ಸಿಂಗಲ್ ಸಿಮ್ಮಿಣಿನ ಯಾರು ಕೆಣಕೋಕ್ ಸಾಧ್ಯ ಇಲ್ಲ. ಕೆಣಕಿರೋರು ಬದುಕಿರೋದು ಇತಿಹಾಸದಲ್ಲೇ ಇಲ್ಲ. ಬರ್ತೀನಿ. ಆನೆ ಬಂತಂದಾನೆ ಯಾವೂರಾನೆ ಛೇ, ಹೇಗಾದ್ರೂ ಮಾಡಿ ನನ್ನ ಮೊಮ್ಮಗುನ ಈ ಡ್ರೈವರಿಂದ ದೂರ ಇಡಬೇಕು ಅಂದ್ರೆ ಆಗ್ತಾನೇ ಇಲ್ವಲ್ಲ. ಇಷ್ಟು ದಿನ ಆ ಆದಿ ಪಾರ್ವತಿಗೆ ಅಂಟ್ಕೊಂಡಿತ್ತು, ಅದನ್ನ ಹೇಗೂ ಮಾಡಿ ತಪ್ಸಿದಾಯ್ತು. ಆದ್ರೆ ಈಗ ನನ್ನ ಮೊಮ್ಮಗುನ ಈ ಡ್ರೈವರಿಂದ ಹೇಗೆ ದೂರ ಮಾಡ್ಲಿ? ಓ, ಜರ್ನಿ ಬಂದು ಈಗೇನಪ್ಪ ಮಾಡೋದು? ಮನೆಯಲ್ಲಿ ನಡಿಬಾರ್ದು ನಡೀತು. ಅಂಥದ್ದೇನಾಯ್ತು ಸಾವಿತ್ರಮ್ಮ? ಇನ್ ಮುಂದೆ ನೀವು ಮಗುಗೆ ಅಂಬಾರಿ ಆಡ್ಸೋದು ಬೇಡ, ಬಿಟ್ಬಿಡಿ. ಇವತ್ತಿಗೆ ಮುಗ್ದೋಯ್ತು. ಪಾಪ ರತ್ನವೇಣಿಯವರು ಅನ್ಯಾಯವಾಗಿ ನಮ್ಮ ಹನುಮಂತ ಮೇಲೆ ಎಲ್ಲ ಆರೋಪ ಹೊರಿಸಿದ್ರು. ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸ್ಲಿ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೋಗಿದ್ರೆ ಮತ್ತೆ ಅವಳು ಮನೆಯಲ್ಲಿ ಅದೇ ಚಾಳಿನ ಮುಂದುವರ್ಸಿದಾಳ. ಇವಳನ್ನ ಹೀಗೆ ಬಿಟ್ರೆ ಯಾರಿಗೂ ಉಳಿಗಾಲ ಇಲ್ಲ. ಸಾರಿ ಅಂಬಾರಿ ತಾತ. ಪೆಟ್ಟಾಯ್ತಮ್ಮ, ನೋವಾಗ್ತಿದೀಯಾ? ಇಲ್ಲ, ಈಗೇನ್ ನೋವಿಲ್ಲ. ಸದ್ಯ ನಿನ್ಗೆಲ್ ಗಾಯ ಆಯ್ತು ಅಂತ ನನಗೆ ತುಂಬಾ ಗಾಬರಿ ಆಗೋಗಿತ್ತು ಕದ. ಹಾಗೇನಿಲ್ಲ ತಾತ, ಆದ್ರೆ ಬಿದ್ರೆ ನಾನೇ ಬಯಸ್ಕೊಂಡಿದ್ ಮಾತ ನೀವು. ಹೌದು ಕಂದ, ವಯಸ್ಸಾದ ಮೇಲೆ ಎಲ್ರ ಕಥೆನೂ ಇಷ್ಟೇ. ದುಡ್ಡಿದ್ದಾಗ, ದುಡಿತಾ ಇದ್ದಾಗ, ದೇಹದಲ್ಲಿ ಶಕ್ತಿ ಇದ್ದಾಗ ಎಲ್ಲ ಬೆಲೆ ಕೊಡ್ತಾರೆ. ವಯಸ್ಸಾದ ಮೇಲೆ ಖಾಲಿ ಮೂಟೆಗೆ ಗಡ್ಡು ಕಟ್ಟಿ ಮನುಷ್ಯರು ಬಾಯಿ ಮುಚ್ಚಿ ಮೂಲೆಗೆ ಬಿಸಾಕ್ತಾರೆ. ಓಡೋ ಕುದುರೆಗೆ ಮಾತ್ರ ಬೆಲೆ ಬಂಗಾರ ಇಲ್ಲಿ. ತಾತ,
ಇಲ್ಲ ಕಂದ, ಯಾಕೆ? ಮಂಡಿ ನೋವು, ವಯಸ್ಸಾಯ್ತು, ಮಕ್ಕಳನ್ನೆಲ್ಲ ಬೆಳೆಸ್ಬಿಡ್ತೀನಿ. ನಂಬಾರಿ ಬೇಡ, ನೀನು ಬೇರೆ ಏನಾದರೂ ಆಟ ಆಡ್ಕೊ ಹೋಗು. ಲಕ್ಷ್ಮೀ ಪುಟ್ಟ ಯಾಕಂತ ಇಲ್ಲಿ ಹೋಗೋ ಅನ್ನೋರ ಹತ್ರ ಇರಬಾರ್ದು. ಬಾ ಬಂಗಾರಣ್ಣ, ಹೋಗೋಣ ಬಾ. ಮಮ್ಮಿ ನಿಧಾನಕ್ಕೆ ತಿನ್ಸು, ಪಾರ್ವಸ್ ನೀಟಾಗಿ ತಿನ್ನಿಸ್ತಿದ್ಲು ಗೊತ್ತಾ? ನಿಧಾನಕ್ಕೆ ತಿನ್ನಿಸ್ತಾ ಕೂತ್ರೆ ಬೆಳಗ್ಗೆ ಆಗುತ್ತೆ ಪುಟಾಣಿ. ಯಾವುದೇ ಕೆಲಸ ಆಗ್ಲಿ ಬೇಗ ಬೇಗ ಮಾಡಬೇಕು. ಅಲ್ಲ ಮಮ್ಮಿ, ಬೇಗ ಮಾಡೋಕೆ ಇದೇನ್ ಕೆಲ್ಸನ? ಊಟ ತಾನೆ. ನಿಧಾನಕ್ಕೆ ಆರಾಮಾಗಿ ತಿನ್ಬೇಕಂತ ಪಾರು ಹೇಳಿದಾಳೆ. ಅಲ್ವಾ ಪಾರು? ಹ್ಞೂ ಬಂಗಾರಿ. ಚಿಕ್ಕಮ್ಮ, ಸಾವಿತ್ರಕ್ಕಂಗೆ ನಾಳೆ ಬೆಳಗ್ಗೆ ಮಾಮೂಲಿ ಟೈಮ್ಗಿಂತ ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡೋದಕ್ಕೆ ಹೇಳಿ. ಜನನಿ, ನೀನಿನ್ನು ಮಲಗಿಲ್ವಾ? ನಿಮ್ಮ ಅತ್ತೆ ಹೇಳಿದ್ಮೇಲೆ ನಿದ್ದೆ ಆದ್ರೂ ಹೇಗೆ ಬರುತ್ತೆ ಹೇಳು? ಜನ್ನಿ ಪುಟ, ನಿಮ್ಮ ಅತ್ತೆ ಹಾಗೆ ಹೇಳಿದ್ರು ಅಂತ ನಾಳೆಯಿಂದ ಮಗುನ ಪಾರ್ವತಿ ಸುಪರ್ದಿಗೆ ಒಪ್ಪಿಸಲ್ಲ ತಾನೆ? ಒಪ್ಸಿದ್ರೆ ಖುಷಿಯಿಂದ ನಮ್ಮ ಪುಟಾಣಿನ ನೋಡ್ಕೋತೀನಿ. ಮಕ್ಳು ಸೇವೆ ಮಾಡೋದಕ್ಕೂ ಪುಣ್ಯ ಮಾಡಿರ್ಬೇಕು. ಅವಳ ಬಗ್ಗೆ ಇನ್ನ ಹೆಚ್ಚಿನ ಕಾಳಜಿ ವಹಿಸಿ ನಾನು ಅವಳನ್ನ ನೋಡ್ಕೋತೀನಿ ಯಜಮಾನ್ರೆ. ಅಷ್ಟಕ್ಕೂ ಅಮ್ಮನ ಮಾತು ಕೇಳಿ ಜನನಿ ಮಗು ಕೊಡ್ತಾಳೆ ಅಂತ ಅನ್ಕೋತೀಯ? ಗೊತ್ತಿಲ್ಲ ಯಜಮಾನ್ರೆ, ನಿಮ್ಗೇನನ್ಸುತ್ತೆ? ಬಹುಶಃ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಜನನಿ ಮಗುನ ನಿನ್ನ ಹತ್ರ ಮೊದಲಿನ ಥರ ವಾಪಸ್ ಕೊಟ್ಟರು ಕೊಡ್ಬೋದು. ಜನನಿ, ನೀನ್ ಹೀಗೇನು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಮ್ಮ. ನೋಡಮ್ಮ ಜನನಿ, ನಿಮ್ಮ ಅತ್ತೆ ಹಾಗೆ ಹೇಳಿದ್ರು ಅಂತ ನೀನ್ ಮಗುನ ಪಾರ್ವತಿ ಕೈ ಕೊಡೋ ತಪ್ಪನ್ನ ಮಾತ್ರ ಮಾಡ್ಬೇಡ, ಆಯ್ತಾ? ನಂಗೆ ನಿದ್ದೆ ಬರ್ತಾ ಇದೆ, ನಾನು ಮಲಗ್ತೀನಿ. ಸರಿ ಪುಟ. ಪುಟ್ಟಿ, ನಿಮ್ಮಮ್ಮ ಮಲಗಿದ್ದಾಯ್ತಲ್ಲ, ಇನ್ನೂ ಏನ್ ನೋಡ್ತಾ ಇದೀಯಾ? ನೀನು ಕಣ್ ಮುಚ್ಕೊಂಡ್ ಮಲ್ಕೋ. ಏಯ್ ಕಂದ, ಏನ್ ಇಲ್ಲಿ ಬಂದ್ಬಿಟ್ಟಿದ್ಯಾ? ನಿಂಗೆ ನಿದ್ದೆ ಬರ್ಲಿಲ್ವಾ? ಇಲ್ಲ. ಯಾಕೆ ಬಂಗಾರಿ, ಅಮ್ಮ ಮಲಗಿಸ್ಲಿಲ್ವಾ? ತಟ್ಟಿದ್ರು ಆಟ ನಂಗೆ ನಿದ್ದೆ ಬರ್ಲಿಲ್ಲ. ಹೌದಾ? ಸರಿ ಹೋಗ್ಲಿ ಬಿಡು ಕಂದ, ಅಲ್ಲಮ್ಮ ಮಲಗ್ಲಿ, ನೀನ್ ಇಲ್ಲಿ ತಾಚಿ ಮಾಡು, ಸರಿನಾ? ಸರಿ. ಬಾ.
ಯಜಮಾನ್ರಿ ಎದೆ ಮೇಲೆ ಮಲಗಿರೋ ಪುಟಾಣಿಗೆ ಸೇವೆ ಮಾಡೋ ಅವಕಾಶ ನಾಳೆಯಿಂದ ನನಗೂ ಸಿಗೋ ಥರ ಆಗ್ಲಿ ದೇವ್ರೆ. ಸಾರಟಿ ಹಾಡ್ಬೇಕಾ? ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ. ಪಾರು, ನೀನು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು ಅಂತಲೇ ನನ್ನ ಆಸೆ. ಆದರೆ ಎಲ್ಲ ಸಂದರ್ಭನೂ ಒಂದೇ ಥರ ಇರಲ್ವಲ್ಲ. ಯಾಕೆ ಸಾವಿತ್ರಕ್ಕ, ಈಗಂತದ್ದೇನಾಯ್ತು? ನೀನು ಬರೋಕ್ಕಿಂತ ಮುಂಚೆ ಜನನಿ ಅಮ್ಮವ್ರು ಬಂದು ಪುಟಾಣಿಗೆ ನಾನೇ ಅಡುಗೆ ಮಾಡಬೇಕು ಅಂತ ಹೇಳಿ ಹೋದ್ರು. ಶಂಸಮ್ಮ ಪಾರು, ಮನೆ ಕೆಲಸದೊಳಾಗಿ ಅವ್ರು ಹೇಳಿದ ಮಾತಿಗೆ ಆಗಲ್ಲ ಅಂತ ಅನ್ನಕ್ಕಾಗ್ಲಿಲ್ಲ. ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದೆಯಾ ಸಾವಿತ್ರಕ್ಕ? ನನ್ನ ಹಣೆ ಬರ ಸರಿ ಇಲ್ಲ ಅಂದ್ರೆ ನೀನೇನ್ ಮಾಡೋದಕ್ಕಾಗತ್ತೆ ಹೇಳು? ನಿನಗೆ ಮಾಡೋದಕ್ಕೆ ಹೇಳಿದಾರೆ ತಾನೆ, ನೀನ್ ಮಾಡು. ಪರ್ವ ಅಪ್ಪ, ಕಾಫಿ ಕುಡಿತೀಯಾ? ಬೇಡಮ್ಮ, ಮೊದಲು ಪುಟಾಣಿನ ಸ್ಕೂಲ್ ಕರ್ಕೊಂಡು ಹೋಗಿ ಬಿಟ್ಟು ಬಂದಮೇಲೆ ಕಾಫಿ ತಿಂಡಿ ಎಲ್ಲ. ಈಗ ಸದ್ಯಕ್ಕೆ ಬಿಸಿನೀರು ಕೊಡು. ಸರಿಯಪ್ಪ. ಪುಟಾಣಿನ ನಾನೇ ನೋಡ್ಕೋಬೇಕು ಅಂತ ಅತ್ಯಮ್ಮ ಜನನಿಗೆ ಹೇಳಿದ್ರು, ಅವಳು ಅದನ್ನ ಪಾಲಿಸ್ತಾ ಇಲ್ಲ. ಸದ್ಯಕ್ಕೆ ಪುಟಾಣಿ ಸೇವೆ ಮಾಡೋ ಭಾಗ್ಯ ನನ್ಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಪಾಪ ಅಪ್ಪಂಗಾದ್ರೂ ಆ ಯೋಗ ಇದೆಯಲ್ಲ, ಅಷ್ಟ್ ಸಾಕು. ಪಾರು, ಪುಟಾಣಿಗೆ ಯಾಕೋ ತಿಂಡಿ ರೆಡಿ ಮಾಡಕ್ ನನಗೆ ಮನಸ್ಸೇ ಬರ್ತಾ ಇಲ್ಲ. ನೀನೇ ಮಾಡ್ತೀನಮ್ಮ. ಯೋಚನೆ ಮಾಡಬೇಡ. ಜನನಿ ಅಮ್ಮವರು ರತ್ನವೇಣಿಯವರು ಕೇಳಿದ್ರೆ ನಾನೇ ಮಾಡಿದ್ದು ಅಂತ ಹೇಳ್ತೀನಿ. ಪುಟಾಣಿ ಯಾಕೋ ನೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಂತಾಳಮ್ಮ. ಮಾಡು ಮಾಡು. ಸರಿ ಸಾವಿತ್ರಕ್ಕ. ರಾಮು, ಏನಿದು ಬರ್ದು ಹರಿದು ಬಿಸಾಕ್ತಾ ಇದೆಯಾ? ಅದು ಏನಿಲ್ಲ ರೀ. ನನಗೆ ಗೊತ್ತಾಗೋಯ್ತಾ? ಓ ರಾಮು, ನನ್ಗೋಸ್ಕರ ಲವ್ ಲೆಟರ್ ಬರೀತಿದ್ಯಾ ತಾನೇ? ಕರೆಕ್ಟ್, ನಿಮ್ಗೋಸ್ಕರ ಲವ್ ಲೆಟರ್ ಬರೀತಾ ಇದ್ದೆ. ನಿಮ್ಗೆ ಗೊತ್ತಾಯ್ತು? ರಾಮು, ಆಗೆಲ್ಲ ನಾವು ಕ್ಯಾನ್ಸರು ಕೊರೋನಾ ತರ ದೂರ ಇದ್ವಿ. ಈಗ BP ಶುಗರ್ ತರ ಒಟ್ಟಿಗೆ ಅಂಟ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ನಾನೇನೇ ಯೋಚನೆ ಮಾಡಿದ್ರು ನಿನಗೆ ಗೊತ್ತಾಗತ್ತೆ, ನೀನೇನೇ ಯೋಚನೆ ಮಾಡಿದ್ರು ನನಗೆ ಗೊತ್ತಾಗತ್ತೆ ಅಲ್ವಾ? ಹೌದು. ಸರಿ, ಈ ಲೆಟ್ರಲ್ಲಿ ಏನಂತ ಬರ್ದಿದ್ಯಾ ಒಂದ್ಸಲ ತೋರ್ಸುದಾಮು? ಅಯ್ಯೋ ಬೇಡ ಕಣ್ರಿ. ಯಾಕೆ ದಾಮು? ರೀ, ನಾನು ಪೂರ್ತಿಯಾಗಿ ಲೆಟರ್ನ ಬರೆದು ನಿಮಗೆ ಕೊಡೋವರೆಗೂ ನೀವು ಅದನ್ನ ನೋಡ್ಬಾರ್ದು. ಅಲ್ವೇ ದಾಮು? ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ಅದ್ ಸರಿ, ಇಷ್ಟು ಬೇಗ ಆಫೀಸಿಂದ ಯಾಕೆ ಬಂದ್ರಿ? ಅದು ಮನೇಲಿ ಮೊಬೈಲ್ ಮರ್ತು ಹೋಗಿದ್ದೆ, ತಗೊಂಡೋಳ ಅಂತ ಬಂದೆ. ಓಹೋ, ಅದಕ್ಕೋಸ್ಕರ ಅಲ್ಲಿಂದ ಬಂದ್ಬಿಟ್ರಾ? ಆಫೀಸಿಗೆ ಹೋಗಿ ಅಲ್ಲಿ ಯಾರ ಫೋನಿಂದನಾದ್ರೂ ನನಗೆ ಫೋನ್ ಮಾಡಿದಿದ್ರೆ ನಾನು ಕೊಟ್ಟು ಕಳಿಸ್ತಾ ಇರ್ಲಿಲ್ವಾ? ಹೌದು, ಆದ್ರೆ ಏನಾದ್ರೆ? ಓಹೋ, ನಿಮ್ ಫೋನಲ್ಲಿ ಇರೋದನ್ನೆಲ್ಲ ನಾನ್ ನೋಡ್ಬಾರ್ದು ಅಂತನಾ? ಇಲ್ವೇ ದಾಮು? ನಾನ್ ನಂಬಲ್ಲ. ಹೌದಾ? ಹಾಗಾದ್ರೆ ನನ್ನ ಮೊಬೈಲ್ ತಗೊಂಡ್ಬರ್ತೀನಿ. ಸಾರಿ ಕಣ್ರಿ ನನ್ ಗಂಡ ಮೋಹನ್, ಈ ವಿಷಯದಲ್ಲಿ ನೀವು ಶ್ರೀರಾಮಚಂದ್ರ ಅಂತ ನನಗ್ ಗೊತ್ತು. ಆದ್ರೆ ನಾನೀಗ ಮಾಡ್ತಾ ಇರೋ ಸೀಕ್ರೆಟ್ನ ನಿಮ್ಗೆ ಈಗ್ಲೇ ಹೇಳಕ್ ಆಗಲ್ಲ. ಅದಕ್ಕೆ ಈ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೀನಿ. ತಗೋ, ಈ ಫೋನ್ಗೆ ಯಾವ ಪಾಸ್ವರ್ಡು ಯಾವ ಲಾಕು ಇಲ್ಲ. ನಿಂಗೆ ಗೊತ್ತಿಲ್ಲದೆ ಇರೋ ತರ ಯಾವ ಸೀಕ್ರೆಟ್ ಇಲ್ಲ, ಬೇಕಾದ್ರೆ ನೋಡು. ಸರಿ ಬಿಡ್ರಿ, ನಾನ್ ನಿಮ್ಮನ್ನ ತುಂಬಾ ನಂಬ್ತೀನಿ. ಸರಿ, ಹಾಗಾದ್ರೆ ನಾನು ಆಫೀಸ್ಗೆ ಹೊರಡ್ಲಾ? ಧಾರಾಳವಾಗಿ.
ಮೋಹನ್ ದಾಮು ಅಪ್ಪ ಮಲಗಿದ್ಯಾ? ಯಾಕಪ್ಪ, ಏನಾಯ್ತು? ಅಯ್ಯೋ, ಮೈ ಸುಡ್ತಿದ್ಯಲ್ಲಪ್ಪ, ಅಂದ್ರೆ ಜ್ವರ ಬಂದಿದ್ಯಾ? ಇರು, ನಾನು ಈಗಲೇ ಹೋಗಿ ಕಷಾಯ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಯಜಮಾನ್ರು ಬಂದ್ಬಿಡ್ತಾರೆ. ಕಷಾಯ ಕುಡಿದು ಆಸ್ಪತ್ರೆಗೆ ಹೋಗೋಣ. ಬೇಡ, ನೀನು ಇಷ್ಟು ವರ್ಷ ಮಾಡಿರೋ ಉಪಕಾರನೇ ಸಾಕಮ್ಮ, ಇನ್ನೇನು ಬೇಡ. ಅಪ್ಪ, ಏನ್ ಮಾತಾಡ್ತಾ ಇದೀಯಾ? ನಿಜಾನೇ ಹೇಳ್ತಿದ್ದೀನಿ. ನನ್ನ ಮೊಮ್ಮಗಳು ನನ್ನಿಂದ ದೂರ ಆಗೋದಕ್ಕೆ ನೀನೇ ಕಾರಣ. ಪುಟಾಣಿನ ಶಾಲೆಗೆ ಕರ್ಕೊಂಡು ಹೋಗೋದಾಗ್ಲಿ, ಅಂಬಾರಿ ಮಾಡಿಸೋದಾಗ್ಲಿ, ಕತೆ ಹೇಳೋದಾಗ್ಲಿ ಎಲ್ಲ ತಪ್ಪು ಹೋಗಿರೋದಕ್ಕೆ ನೀನೇ ಕಾರಣ. ನೀನು ಜನನಿ ಜೊತೆ ಮನಸ್ತಾಪ ಮಾಡ್ಕೊಂಡಿರೋದಕ್ಕೆ ಅವಳು ಮಗುವಿಂದ ನನ್ನನ್ನು ದೂರ ಮಾಡಿರೋದು. ಏನು ಹೇಳ್ತಾ ಇದ್ದೀರಾ? ನಿಜ ಹೇಳ್ತಿದ್ದೀನಿ ದೊಡ್ಡ ಯಜಮಾನ್ರೆ. ಜನನಿ ಕೆಲಸದ ವಿಷಯದಲ್ಲಿ ನೀನು ಅವಳಿಗೆ ಸಲಹೆ ಕೊಡಬೇಡ ಅಂತ ಇವಳಿಗೆ ಸುಮಾರು ಸತಿ ಹೇಳಿದ್ದೆ. ಆದರೆ ಇವಳು ನನ್ನ ಮಾತೇ ಕೇಳಲಿಲ್ಲ. ಅಲ್ಲಿಂದ ಶುರುವಾಗಿದ್ದು ಇವಳ ಮನಸ್ತಾಪ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಯ್ತು. ಅದರ ಪರಿಣಾಮ ನಾನು ಅನುಭವಿಸ್ತಾ ಇದ್ದೀನಿ. ಈಗ ಪುಟಾಣಿನ ಶಾಲೆಗೆ ಬಿಡಬೇಡಿ, ಅಂಬಾರಿ ಮಾಡಿಸ್ಬೇಡಿ ಅಂತ ಹೇಳಿದವರು ನಾಳೆ ದಿವಸ ಪುಟಾಣಿ ಮುಖಾನೇ ನೋಡಬೇಡ ಅಂತ ಹೇಳಿದ್ರೆ ನಾನು ಹೇಗೆ ಬದುಕಿರ್ಲಿ ದೊಡ್ಡ ಯಜಮಾನ್ರೆ? ಹೇಗಿದೆಯಾ ನನ್ನ ರತ್ನ? ಯಾರು ನೀವು? ನಾನು ನಿಂಗೆ ಲವ್ ಲೆಟರ್ ಬರ್ದಿರೋ ಹೊಸ ಪ್ರೇಮಿ. ಅಷ್ಟಕ್ಕೂ ನಾನು ಯಾಕೆ ಫೋನ್ ಮಾಡಿದೆ ಗೊತ್ತಾ ರತ್ನ? ಇಲ್ಲ, ಗೊತ್ತಿಲ್ಲ. ಗೊತ್ತಾಗ್ಲಿ ಅಂತಾನೆ ಫೋನ್ ಮಾಡಿದ್ದು. ಅರ್ಥ ಆಗ್ಲಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ. ಅದು ನೀವು ತುಂಬಾ ಒಕ್ಟೊಕ್ಟಾಗಿ ಮಾತಾಡ್ತಾ ಇದ್ದೀರಾ. ಯಾಕಂದ್ರೆ ನಾನು ಹೊರಟಾಗಿದ್ದೀನಲ್ಲ. ಹೌದಾ? ನನ್ನ ಧ್ವನಿ ಮಾತ್ರ ಹೊರಟು, ಆದ್ರೆ ನೋಡೋದಕ್ಕೆ ತುಂಬಾ ಸಾಫ್ಟು. ಓದುದ್ರಾ ಏನ? ನಾನು ಕಳ್ಸಿರೋ ಲವ್ ಲೆಟರ್. ಏನನ್ನಿಸ್ತು? ಏನು ಇಲ್ಲಪ್ಪ. ಅದನ್ನ ನಾನೇ ಬರ್ದಿರೋದು ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಅಲ್ಲ, ಅದು ಅಲ್ಲ ಇಲ್ಲ ಬೆಲ್ಲ ಆಗಲ್ಲ ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ನಿನಗೆ ಮದ್ವೆ ಆಗಿರೋದು ಗೊತ್ತು, ನಿನ್ ಗಂಡ ಓಡೋಗಿರೋದು ನಮ್ಗೆ ಗೊತ್ತು. ಹೌದಾ? ನೀನೇನ್ ಬೇಜಾರಾಗ್ಬೇಡ. ನೀನು ಅಂದ್ರೆ ನಿಂಗೊಂದು ಹೊಸ ಬಾಳೆ ಕೊಡ್ತೀನಿ. ಇಬ್ರು ಸೇರಿ ಒಟ್ಟಿಗೆ ಸಪ್ತಪದಿನೂ ತೊಳೆಯೋಣ. ನಾನು ಐಸ್ ಕ್ರೀಮ್ ಆದ್ರೆ ನೀನ್ ಐಸ್ ಕ್ಯಾಂಡಿ ಆಗು. ಸಿಂಗಲ್ ಡೋರ್ ಫ್ರಿಡ್ಜ್ ಅಲ್ಲಿ ತಣ್ಣಗಿರೋಣ. ಏನಂತೀಯ? ಹೂನಾ? ಹೂನಾ? ಅದು ನನಗೆ ನಾಚಿಕೆ ಆಗ್ತಿದೆ. ಹೇಳ್ಕೊಳಕೊಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲ್ಗೋಕೆ ಬೋತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ, ನಗ್ ನಗ್ತಾ ಉಪ್ ಗಂಜಿ, ಕೊಡ್ತೀನಿ ರತ್ನವೇಣಿಗೆ ನನ್ ಪ್ರಪಂಚ. ಅಬ್ಬಾ
ಸಾರ್ಥಿ ಮಾತಿಂದ ನಿನ್ಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತು. ಆದರೆ ಅವ್ರು ಅದನ್ನ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ. ನೀನು ಅವ್ರ ಮಾತನ್ನ ಮನಸ್ಸಿಗೆ ಹಾಕೊಂಡು ಕೊರಗಬೇಡ ಪಾರು. ಅವ್ರು ಪರವಾಗಿಬೇಕಾದ್ರೆ ನಾನು ಸಾರಿ ಹೇಳ್ತೀನಿ. ಅಯ್ಯೋ, ಹಾಗೆಲ್ಲ ಹೇಳಿ ನನ್ನನ್ನು ಇನ್ನೂ ಚಿಕ್ಕವಳು ಮಾಡಬೇಡಿ ಯಜಮಾನ್ರೆ. ಅಪ್ಪನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಅಷ್ಟಕ್ಕೂ ಅವ್ರು ನನಗೆ ಬೈದಿದ್ದಕ್ಕೆ ನಾನು ಅಳ್ತಾ ಇಲ್ಲ. ಆದ್ರೆ ನಮ್ಮ ಪುಟಾಣಿ ಜೊತೆ ಕಾಲ ಕಳೆಯೋದನ್ನ ಕಳ್ಕೊಂಡಿರೋದಕ್ಕೆ ಅವ್ರಿಗೆ ಅದೆಷ್ಟು ನೋವಾಗ್ತಿದೆ ಅನ್ನೋದನ್ನ ನೆನೆಸ್ಕೊಂಡು ಅಳ್ತಾ ಇದ್ದೀನಿ. ಅವ್ರ ಮಗಳಾಗಿ ಅವ್ರ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಅಲ್ದೆ ನಮ್ಮ ಮಗುನ ಅಪ್ಪ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅಂದ್ರೆ ಒಬ್ಬ ತಾಯಿಯಾಗಿ ಅದ್ ನನಗೆ ಖುಷಿ ಪಡೋ ವಿಷಯನೇ. ಜನನಿ ಹತ್ರನೋ ಅಥವಾ ರತ್ನವೇಣಿಯವ್ರ ಹತ್ರನೋ ಹೋಗಿ ಅಪ್ಪ ನೀವ್ ಹೀಗೆಲ್ಲ ಯಾಕೆ ಮಾಡಿದ್ರಿ ಅಂತ ಕೇಳೋದಕ್ಕಾಗಲ್ಲ. ಅದಕ್ಕೆ ಆ ಕೋಪನೆಲ್ಲ ಅವರು ನನ್ನ ಮೇಲೆ ತೀರಿಸ್ಕೊಂಡಿದ್ದಾರೆ. ನೋಡೋಣ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ. ಸರಿ ಯಜಮಾನ್ರೆ, ಅಪ್ಪಂಗೆ ಮೊದ್ಲೇ ಹುಷಾರಿಲ್ಲ, ಕಷಾಯ ಮಾಡ್ಕೊಡ್ತೀನಿ, ನೀವ್ ತಗೊಂಡ್ ಹೋಗಿ ಕೊಡ್ತೀರಾ? ಸರಿ ಪಾರು, ನೀನು ಹೋಗಿ ಕಷಾಯ ಮಾಡ್ಕೊಂಬ, ನಾನೇ ತಗೊಂಡೋಗಿ ಕೊಡ್ತೀನಿ. ಸರಿ. ಯಾಕೆ ಸಾರ್ಥಿ, ಪಾರು ಮಾಡಿದಾಳೆ ಅಂತನಾ? ಹಾಗೇನಿಲ್ಲ ದೊಡ್ಡ ಯಜಮಾನ್ರೆ, ಯಾಕೋ ಕಷಾಯ ಕುಡಿಯೋ ಮನಸ್ಸಿಲ್ಲ. ನೀವು ಇವಾಗ ಕಷಾಯ ಕುಡಿಲಿಲ್ಲ ಅಂದರೆ ಹೇಗೆ ಹುಷಾರಾಗ್ತೀರಾ ಹೇಳಿ? ನನ್ನ ಒಬ್ಬಂಗು ಜೊತೆ ನಾನು ನಗ್ನಗ್ತಾ ಆಟ ಆಡ್ಕೊಂಡಿದ್ರೆ ನನಗೆ ಜ್ವರ ಎಲ್ಲ ಹೊಟ್ಟೋಗುತ್ತೆ ದೊಡ್ಡ ಯಜಮಾನ್ರೆ. ಇವತ್ತಲ್ಲ ನಾಳೆ ಖಂಡಿತ ಹಾಗೆ ಆಗುತ್ತೆ ಸಾರ್ಥಿ. ಅದಕ್ಕೆ ಅಂತ ಕೊರಗ್ತಾ ಕೂತ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನೋಡಿ, ನಿಮ್ಗೆ ಎಷ್ಟು ನೋವಾಗಿದೆಯೋ ನನಗೂ ಪಾರುಗೂ ಅಷ್ಟೇ ನೋವಾಗಿದೆ. ಪುಟಾಣಿನ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರೋ ಅಷ್ಟೇ ನಾನು ಪಾರುನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಏನು ಮಾಡೋದು, ಪರಿಸ್ಥಿತಿ ನಮ್ಮ ಕೈ ಕಟ್ಟಾಕ್ಬಿಟ್ಟಿದೆ. ಎಲ್ಲ ಸರಿಯಾಗೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಸಾರ್ಥಿ. ದೊಡ್ಡ ಯಜಮಾನ್ರನ್ನ ಮದುವೆ ಆಗಿ ಈ ಮನೆಗೆ ಬಂದಮೇಲೆ ಅವಳ ಬಾಳಲ್ಲೂ ಒಂದು ಭರವಸೆ ಹುಟ್ಟಿತು. ಆದರೆ ಅವಳ ಮಗು ಅವಳಿಂದ ದೂರ ಆದಮೇಲೆ ಮತ್ತೆ ಮಂಕಾಗ್ಬಿಟ್ಲು. ನಿನ್ನ ಮಗುನೇ ಅವಳ ಮಗು ಅಂದ್ಕೊಂಡು ಸಮಾಧಾನ ಮಾಡ್ಕೋತಿದ್ಲು. ಅದು ನಿನಗೂ ಗೊತ್ತಲ್ವಾ? ಈಗ ಪುಟಾಣಿ ಸೇವೆ ಮಾಡೋಕ್ಕಾಗ್ತಿಲ್ಲಲ್ಲ ಅಂತ ಮನಸ್ಸಲ್ಲೇ ಕೊರಗ್ತಿದ್ದಾಳಮ್ಮ. ಮತ್ತೆ ಮಂಕಾಗ್ಬಿಟ್ಟಿದ್ದಾಳೆ. ಅವಳ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಅವಳು ಮೊದಲಿನ ಥರ ಮಗು ಜೊತೆ ಹೇಗಿದ್ಲು ಆಟ ಆಡಿಕೊಂಡು ಹಾಗೆ ಇರೋದಕ್ಕೆ ನನಗೆ ಹೇಗೆ ಅವಕಾಶ ಕೊಟ್ಟಿದೆಯೋ ಅವಳಿಗೂ ಹಾಗೆ ಅವಕಾಶ ಕೊಡಮ್ಮ. ಅಪ್ಪ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ. ಈಗ ನೀವು ಊಟಕ್ಕೆ ಬನ್ನಿ. ಅಲ್ಲಮ್ಮ, ನಾನು ಹೇಳಿದ್ರ ಬಗ್ಗೆ ಅಪ್ಪ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ದೆ ತಾನೆ. ಈಗ ಅದ್ರ ಬಗ್ಗೆ ಮಾತಾಡೋ ಸಮಯ ಅಲ್ಲ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ಯಮ್ಮ. ನಾವು ಮೊದಲು ಹೇಗಿದ್ವೋ ಈಗಲೂ ಹಾಗೆ ಇದ್ದೀವಿ ಅಲ್ವಾ ಜನನಿ? ಹೌದು ಅತ್ತೆ. ಆದರೆ ಜೀವನದಲ್ಲಿ ನಾವು ಕಲ್ತಿರೋ ಪಾಠ ಏನಪ್ಪ ಅಂದರೆ, ಭಿನ್ನಾಭಿಪ್ರಾಯ ಏನಾದರೂ ಇದ್ದರೆ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಬೇಕು. ಇಲ್ಲ ಅಂದರೆ ಮರೆತು ಮುಂದುವರಿಬೇಕು ಅಲ್ವಾ ರಘು? ಹೌದಕ್ಕಿಲ್ಲ, ನಮ್ಮನೇಲಿ ಯಾರ ಮಧ್ಯೆನೂ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಅಲ್ವಾ ಆದಿತ್ಯ? ಹಾಂ, ಹೌದಪ್ಪ. ಸರಿ ಸರಿ, ಲೇಟ್ ಆಗ್ತಿದೆ. ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿ. ಮಮ್ಮಿ, ಅಂಬಾರಿ ತಾತಂಗ್ ಹುಷಾರಿಲ್ಲ, ನಾನು ಊಟ ಮಾಡಿಸ್ಲಾ?
ಸರಿ ಕಂದ, ಧಾರಾಳವಾಗಿ ತಿನ್ಸು. ಅಂಬಾರಿ ತಾತ, ನಾನು ಆಟ ಮಾಡಿಸ್ತೀನಿ. ತಾತ ತಿನ್ನಿಸ್ಲಾ? ಚೆನ್ನಾಗಿದ್ಯಾ ತಾತ? ಸೂಪರ್. ಪುಟಾಣಿ, ಅಂಬಾರಿ ತಾತನ್ಗೆ ಹೀರೆಕಾಯಿ ಹೋಳು ಅಂದರೆ ತುಂಬ ಇಷ್ಟ. ತಿನ್ಸಮ್ಮ, ಅಲ್ವಾ ಹನುಮಂತು? ಹೌದು ಮರೆ. ಪಾರು, ನೀನು ಎಷ್ಟು ಬಂದು ಕರೆದ್ರು ಕೂತ ಜಾಗದಿಂದ ಅಳ್ಳಾಡದೆ ಇದ್ದವನು ಜನನಿ ಬಂದು ಕರೆದ ತಕ್ಷಣ ಊಟಕ್ಕೆ ಬಂದಲ್ಲ ಅಂತ ಎಲ್ಲಿ ಕೋಪ ಮಾಡಿಕೊಂಡು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೆ. ಆದರೆ ಅದನ್ನೆಲ್ಲ ಮರೆತು ಪ್ರೀತಿಯಿಂದ ಮಾತಾಡಿಸ್ತಿದೆಯಲ್ಲ ಮಗಳೇ, ನಿನ್ನ ತಾಳ್ಮೆಗೆ ಸಹನೆಗೆ ಎಷ್ಟು ಹೊಗಳಿದ್ರು ಸಾಲದು. ಬೆವರ್ ಸುರ್ಸಿ ನನ್ನ ಬೆಳೆಸಿದ್ಯಾ. ಹೀಗಿರುವಾಗ ನಿನಗೆ ನನ್ನನ್ನು ಬೈಯೋ ಅಧಿಕಾರನೂ ಇಲ್ವಾ ಅಪ್ಪ? ಅದು ನೀನು ದೊಡ್ಡ ಗುಣ ಕಣಮ್ಮ. ಪಾರೋ, ಜನನಿ ಬಂದು ಊಟಕ್ಕೆ ಕರೆದಿದ್ದಲ್ಲದೆ ಮಗುನ ಶಾಲೆಗೂ ನೀವೇ ಬಿಡಿ ಅಂತ ಹೇಳಿದ್ಲು. ಅಪ್ಪ, ಏನ್ ಹೇಳ್ತಾ ಇದೀಯಾ? ಹೂನಮ್ಮ, ಅಷ್ಟೇ ಅಲ್ಲ, ಇನ್ಮೇಲೆ ನೀವು ಮಗುಗೆ ಅಂಬಾರಿನೂ ಮಾಡಿಸ್ಬೋದು, ಕಥೆನೂ ಹೇಳ್ಬೋದು, ನನಗೇನು ಬೇಜಾರಿಲ್ಲ ಅಂತ ಹೇಳಿದ್ಲು. ನನಗಿದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ ಅಪ್ಪ. ನಿಜ ಹೇಳ್ತಾ ಇದೀಯಾ? ಹೂನಮ್ಮ. ಒಂದೆರಡು ದಿವಸ ರತ್ನವೇಣಿವ್ರೆ ಆ ಮಗುನ ನೋಡ್ಕೊಳ್ಳಿ, ನೀವು ರೆಸ್ಟ್ ಮಾಡಿ, ಆಮೇಲೆ ಮಗು ಜೊತೆ ನೀವು ಮೊದಲಿನ ಥರನೇ ಕಾಲ ಕಳಿಬೋದು ಅಂತ ಹೇಳಿದ್ರು. ಆವಾಗ ನನಗೆ ಹತ್ತಿ ಜ್ವರ ಎಲ್ಲ ಜರ್ರ ಅಂತ ಹಿಡಿದೋಯ್ತು. ಹಾಗಾದ್ರೆ ಇದು ಮೈಗೆ ಬಂದಿರೋ ಜ್ವರ ಅಲ್ಲ, ಮನ್ಸಿಗೆ ಬಂದಿರೋ ಜ್ವರ ಅಲ್ವಾ ಸಾರ್ಥಿ? ಸದ್ಯ ಅಂತೂ ಇಂತೂ ನಿಮ್ಮ ವಿಷಯದಲ್ಲಿ ಜನನಿ ಮೊದಲಿನ ಥರ ಸರಿ ಹೋದ್ಲು. ಹಾಗೇನೆ ಪಾರು ಮೇಲೂ ಸ್ವಲ್ಪ ದಯೆ ತೋರಿದ್ರೆ ಅವಳಿಗೂ ಖುಷಿ ಆಗುತ್ತೆ, ನನಗೂ ಸಮಾಧಾನ ಆಗುತ್ತೆ. ಅದ್ರ ಬಗ್ಗೆನೂ ಮಾತಾಡಿದೆ ದೊಡ್ಡ ಯಜಮಾನ್ರೆ. ಹೌದಪ್ಪ? ಹೂನಮ್ಮ, ನನಗೆ ಹೇಗೆ ಮಗು ಜೊತೆ ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯೋ ಅದೇ ಥರ ನಮ್ಮ ಪಾರುಗೂ ಅವಕಾಶ ಮಾಡಿಕೊಡಮ್ಮ ಅಂತ ಕೇಳಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ಲು. ಬಾಯ್. ಲಕ್ಷ್ಮೀ ಪುಟ್ಟ, ನಡಿ, ಟೈಮ್ ಆಯ್ತು. ಕ್ಷಮಿಸಮ್ಮ ಪಾರು, ನಿನ್ನ ಕೈ ರುಚಿ ಥರ ನನಗೆ ಮಾಡೋಕ್ಕಾಗಲಿಲ್ಲ. ಪಾಪುನು ಸರಿಯಾಗಿ ತಿಂಡಿ ತಿಂದೇ ಹೋಯ್ತು. ಪರವಾಗಿಲ್ಲ ಸಾವಿತ್ರಕ್ಕ, ನನಗೂ ಅರ್ಥ ಆಗುತ್ತೆ. ನಮ್ಮ ಪುಟಾಣಿ ನಾನು ಮಾಡಿದ ಅಡುಗೆ ತಿನ್ನೋ ಸಮಯ
ಅದು ಯಾವಾಗ ಬರುತ್ತೋ ನಾನು ನೋಡ್ತೀನಿ. ಹಲೋ, ಏನು ಮಾಡ್ತಾ ಇದೆಯಾ ಪಾರು? ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ಲ ಯಜಮಾನ್ರೆ. ನಂದು ಅದೇ ಮಾಮೂಲಿ ಕೆಲಸ, ಆದರೆ ಇವತ್ತು ಯಾಕೋ ಸ್ವಲ್ಪ ಬೇಜಾರು. ಅಯ್ಯೋ, ನೀವು ಹಾಗಂತ ಏನೇನೋ ಕೇಳಂಗಿಲ್ಲ ಯಜಮಾನ್ರೆ, ಈಗಲೇ ಹೇಳ್ತಾ ಇದ್ದೀನಿ. ಪುಟಾಣಿ ನಮ್ಮನ್ನ ಅಪ್ಪ ಅಮ್ಮ ಅಂತ ಕರಿಬೇಕು. ಅಷ್ಟರಲ್ಲಿ ಅಮ್ಮ ಬಂದು ಬೇಡ ಅಂತ ಹೇಳ್ಬಿಟ್ರಲ್ಲ, ಅಂತ ತಪ್ಪು ನಾವ್ ಏನ್ ಮಾಡಿದೀವಿ? ತಪ್ಪು ನಮ್ದಲ್ಲ. ಪುಟಾಣಿ ನಮ್ಮನ್ನ ಅಪ್ಪ ಅಮ್ಮ ಅಂತ ಕರೆಯೋದು ಜನನಿಗೆ ಇಷ್ಟ ಅಲ್ಲ ಅನ್ನೋ ಕಾರಣಕ್ಕೆ ಅತ್ಯಮ್ಮ ಹಾಗಂದ್ರು ಅಷ್ಟೆ. ಅಷ್ಟಕ್ಕೂ ಅದೇ ಸತ್ಯ ತಾನೆ. ನಿಜ. ಹೇಗೋ ಅವಾಗವಾಗ ಕದ್ದು ಮುಚ್ಚಿ ಪುಟಾಣಿ ಹತ್ರ ಅಪ್ಪ ಅಮ್ಮ ಅಂತ ಕರ್ಸ್ಕೊಳ್ತಾ ಇದ್ವಿ. ಇವಾಗ ಅದು ತಪ್ಪು. ಇಷ್ಟು ದಿವಸ ಇಲ್ದೇ ಇರೋ ಆಸೆ ಇವಾಗ ಯಾಕೆ ಯಜಮಾನ್ರೆ? ನಾವು ಮಗುನೇ ಬಿಟ್ಕೊಟ್ಟಿದೀವಿ ಅಂತ ಅಂದ್ಮೇಲೆ ಆ ಮಗು ನಮ್ಮನ್ನ ಅಪ್ಪ ಅಮ್ಮ ಅಂತ ಕರಿಬೇಕು ಅಂತ ನಾವ್ ಯಾಕೆ ಬಯಸ್ಬೇಕು? ನಾವ್ ಹೆತ್ತ ಮಗು ಜೊತೆಗೆ ನಮಗೆ ಸರಿಯಾಗಿ ಸಮಯ ಕಳೆಯೋದಕ್ಕಾಗ್ತಾ ಇಲ್ಲ. ಜನ ನೀನ್ ನೋಡಿದ್ರೆ ನಿನ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಅಮ್ಮ ಪುಟಾಣಿಗೆ ಇವ್ರನ್ನ ಇನ್ಯಾವತ್ತೂ ಅಪ್ಪ ಅಮ್ಮ ಅಂತ ಕರಿಬಾರ್ದು ಅಂತ ಹೇಳಿದ್ರು. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಏನು ಮಾಡೋದಕ್ಕಾಗಲ್ಲ ಯಜಮಾನ್ರೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಇದ್ದಿದ್ರಲ್ಲಿ ನೆಮ್ಮದಿ ಪಡ್ಕೋಬೇಕು, ಸಿಕ್ಕಿದ್ರಲ್ಲಿ ಖುಷಿ ಪಡ್ಕೋಬೇಕು. ಜಾಸ್ತಿ ಯೋಚನೆ ಮಾಡಬೇಡಿ.
ನಾನು ಹೋಗಿ ಜನನಿಗೆ ಕಾಫಿ ಮಾಡ್ಕೊಡ್ತೀನಿ. ಆಫೀಸಿಂದ ಬಂದಿರ್ತಾಳೆ ಅನ್ಸುತ್ತೆ. ಅವಳು ನಿನಗೆ ಎಷ್ಟೇ ನೋವು ಕೊಟ್ಟರು ನಿನ್ಗೆ ಅವಳ ಮೇಲಿನ ಕಾಳಜಿ ಕಮ್ಮಿ ಆಗಲ್ಲ ಅಲ್ವಾ? ಅವಳು ಎಷ್ಟೇ ಆಗಲಿ ನನ್ನ ತಂಗಿ ಅಲ್ವಾ ಯಜಮಾನ್ರೆ. ಅವಳು ತಪ್ಪು ಮಾಡಿದಾಳೆ ಅಂತ ಅವಳಿಂದ ದೂರ ಇರೋದಕ್ಕಾಗತ್ತಾ? ಸಮಯ ಬಂದಾಗ ಎಲ್ಲ ಅವಳಿಗೆ ಅರ್ಥ ಆಗುತ್ತೆ ಬಿಡಿ. ಅಲ್ಲ ಜನನಿ, ಇದು ನಿನ್ನ ಹತ್ರ ಹೇಗ್ ಬಂತು? ಇದು ನನ್ನ ಕೈಗೆ ಹೇಗಾದ್ರೂ ಬಂದಿರ್ಲಿ, ಅದಲ್ಲ ವಿಷಯ. ಆದ್ರೆ ನನ್ನ ಮಗಳ ಹೆಸರಿಗೆ ನಿಮ್ಮ ಆಸ್ತಿನ ಯಾಕೆ ಬರ್ದಿದ್ದೀರಾ? ಭಾವನ್ ಕೇಳ್ಬೇಕಾಗಿರೋ ಪ್ರಶ್ನೆನ ನಾನು ನಿಮಗ್ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮಗ್ ಗೊತ್ತಿಲ್ಲದೆ ಭಾವ ಯಾವ ಕೆಲ್ಸನೂ ಮಾಡಲ್ಲ. ಅಲ್ಲ ಜನನಿ, ನಮ್ಗೆ ಅಂತ ಯಾರಿದ್ದಾರೆ ಹೇಳು? ಅದಕ್ಕೆ ನಮ್ಮ ಪುಟಾಣಿ ಹೆಸರಿಗೆ ಆಸ್ತಿ ಬರ್ದಿದ್ದಾರೆ. ಯಾಕೆ? ನಿಮಗೆ ಅಂತ ನಿಮ್ಮಪ್ಪ ಇಲ್ವಾ? ನಿಮ್ ತಮ್ಮ ಇಲ್ವಾ? ಅವ್ರ ಹೆಸರಿಗೆ ಬರ್ಸ್ಬೋದಿತ್ತಲ್ಲ. ಅದನ್ನೆಲ್ಲ ಬಿಟ್ಟು ನನ್ನ ಮಗಳ ಹೆಸರಿಗೆ ಯಾಕೆ ಬರ್ತಿದ್ದೀರಾ? ಅಪ್ಪಂಗ್ ವಯಸ್ಸಾಗಿದೆ ಜನನಿ, ಅವ್ರ ಹೆಸರಿಗೆ ಹೇಗೆ ಆಸ್ತಿನ ಬರೆಯೋದಕ್ಕಾಗತ್ತೆ ಹೇಳು? ಇನ್ನು ಗಣಿಗ್ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರೆ ಸಾಕು, ಅವನ ಜೀವನ ಅವನೇ ಕಟ್ಕೋತಾನೆ. ಹಾಗಾದ್ರೆ ನನ್ನ ಮಗಳಿಗೆ ನಾನು ಒಳ್ಳೆ ವಿದ್ಯಾಭ್ಯಾಸನ ಕೊಡ್ಸೋದಿಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇರೋದು? ಅಯ್ಯೋ, ನಾನೆಲ್ಲಿ ಹಾಗಂದೆ ಜನನಿ. ಹಾಗಾದ್ರೆ ಯಾವ ಉದ್ದೇಶ ಇಟ್ಕೊಂಡು ಹೀಗ್ ಮಾಡಿದ್ರಿ? ಅದು ಅಲ್ಲದೆ ನನ್ನನ್ನ ಒಂದ್ ಮಾತು ಕೇಳ್ದೆ ನಿಮ್ ಇಷ್ಟದ ಪ್ರಕಾರನೇ ನಡ್ಕೊಳ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಪುಟಾಣಿಗೆ ಅಪ್ಪ ಅಮ್ಮನಾಗಿ ನಾನು ಪ್ರೀತು ಇನ್ನೂ ಬದುಕಿದೀವಿ, ಅದನ್ನ ನೀವು ಮರಿಬೇಡಿ. ನಾವಿಬ್ರು ಸಂಪಾದಿಸ್ತಿದೀವಿ, ನಮ್ಮ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋ ಯೋಗ್ಯತೆ ನಮಗೂ ಇದೆ. ಅದನ್ನೆಲ್ಲ ಬಿಟ್ಟು ಎಲ್ಲದನ್ನು ನೀವೇ ಮಾಡಿ ನಮ್ ದೃಷ್ಟಿಲಿ ಅಯ್ಯೋ ಪಾಪ ಎಲ್ಲ ನೀವೇ ಮಾಡಿರೋದು ಅಂತೆಲ್ಲ ಅನ್ಸ್ಕೊಳ್ಳೋದಿಕ್ ಹೋಗ್ಬೇಡಿ. ಅದು ನಿಮಗೆ ಒಳ್ಳೇದಲ್ಲ. ನಮ್ಮ ಮಗು ಭವಿಷ್ಯಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆ ಅವಕಾಶನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ಅಲ್ಲ ಅಕ್ಕ, ಒಂದ್ ವೇಳೆ ನಿಮ್ಗೂ ಮಗು ಇತ್ತು, ಆ ಮಗು ಹೆಸರಿಗೆ ಯಾರೋ ಹೇಳ್ದೆ ಕೇಳ್ದೆ ಆಸ್ತಿನೆಲ್ಲ ಬರ್ದ್ಕೊಟ್ರೆ ನೀವು ಸುಮ್ನಿರ್ತಿದ್ರಾ? ಹೇಳಿ, ಸುಮ್ನಿರ್ತಿದ್ರಾ? ಅಲ್ಲ ಜನ, ನೀವೇನು ಹೇಳಕ್ ಬರ್ಬೇಡಿ ಅಕ್ಕ. ನೀವ್ ಏನೇ ಹೇಳಿದ್ರು ಹೂ ಅಂತ ಹೇಳೋದಕ್ಕೆ ನನ್ ದಡ್ಡಿ ಅಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗೂ ಅರ್ಥ ಆಗುತ್ತೆ. ಅಷ್ಟಕ್ಕೂ ನನ್ ಮಗಳಿಗೆ ಏನಾದ್ರೂ ಕೊಡ್ಬೇಕು ಅಂತ ಅನ್ಸಿದ್ರೆ ಹಬ್ಬಕ್ಕೋ ಅಥವಾ ಮತ್ತೊಂದಕ್ಕೋ ಅವಳಿಗೆ ಹೊಸ ಬಟ್ಟೆ ಕೊಡ್ಸಿ, ಇಲ್ಲ ಗಿಫ್ಟ್ ಏನಾದ್ರೂ ಕೊಡಿ, ನನಗೆ ಯಾವ ಬೇಜಾರು ಇಲ್ಲ. ಅದನ್ನೆಲ್ಲ ಬಿಟ್ಟು ನನ್ ಮಗಳನ್ನ ನೀವೇ ಹೆತ್ತಿರೋರ್ ತರ ಭಾವನ್ ಜೀವನದ ಆಸ್ತಿನ ಎಲ್ಲ ಅವಳ ಹೆಸರಿಗೆ ದಾನ ಮಾಡೋ ದೊಡ್ಡ ಮನ್ಸು ಮಾತ್ರ ಮಾಡಬೇಡಿ. ಪುಟಾಣಿಗೆ ಅಪ್ಪ ಅಮ್ಮನಾಗಿ ನಾನು ಪ್ರೀತು ಇನ್ನೂ ಬದುಕಿದೀವಿ. ಅವಳಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ತೀರ್ಮಾನನ ನಾವೇ ತಗೊಳ್ತೀವಿ. ಹಾಗೆಲ್ಲ ಏನಿಲ್ಲ ಅತ್ಯಮ್ಮ. ಯಜಮಾನ್ರು ಅವ್ರ ಕೆಲ್ಸಕ್ಕೆ ಸಂಬಂಧಪಟ್ಟಿರೋದ್ರ ಬಗ್ಗೆ ಏನೋ ಬೇಜಾರಲ್ಲಿದ್ರು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಮನಸ್ಸಿಗೇನಾದರೂ ಬೇಜಾರಾದಾಗ, ನೋವಾದಾಗ ಈ ರೀತಿ ಎಲ್ಲ ನಡೆಯುತ್ತೆ. ಆ ಥರ ನೋವಾಗುವಂಥದ್ದು ಏನಾದರೂ ನಡೆದಿದೆಯಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ಯಮ್ಮ. ಪಾರ್ವತಿ, ನೀನೇ ಕಾಯಕ್ಕಿಟ್ಟಿದ್ದ ಹಾಲಿನ ಪಾತ್ರೆನ ಅದು ಬಿಸಿ ಇದೆ ಅನ್ನೋ ಅರಿವು ಇಲ್ಲದೆ ನೀನೇ ಮುಟ್ಟಿದೀಯ ಅಂತಂದ್ರೆ ನಿನ್ನ ಮನಸ್ಸಲ್ಲಿ ತುಂಬ ಯೋಚನೆ ಇರಬೇಕು, ತುಂಬ ಚಿಂತೆ ಇದೆ ಅನ್ಸುತ್ತೆ. ಅದಕ್ಕೆ ಕೇಳ್ದೆಮ್ಮ. ಹಾಗೆಲ್ಲ ಏನಿಲ್ಲ ಅತ್ಯಮ್ಮ. ನನಗೆ ನಿದ್ದೆ ಬರೋ ಹಾಗಾಯ್ತು. ಅದೇ ಸಮಯಕ್ಕೆ ಯಜಮಾನ್ರು ಬಂದು ನನ್ನ ಮಾತಾಡ್ಸಿದ್ರಲ್ಲ, ಆ ಗಾಬ್ರಿಲಿ ನೋಡ್ದೆ ಬಿಸಿ ಪಾತ್ರೆ ಮುಟ್ಬಿಟ್ಟೆ.
ಅಡುಗೆ ಮನೆಯಲ್ಲಿ ಅಷ್ಟೊಂದು ಪ್ರೀತಿಯಿಂದ ಗಮನ ಕೊಟ್ಟು ಕೆಲಸ ಮಾಡೋ ನಿನಗೆ ಗ್ಯಾಸ್ ಮುಂದೆ ನಿಂತಾಗ ನಿದ್ದೆ ಬಂದ ಹಾಗಾಯ್ತು ಅಂತಂದ್ರೆ ನಾನು ನಂಬಬೇಕು ಅಲ್ಲೇನಮ್ಮ? ಈ ಮನೇಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಎಲ್ಲರೂ ಅವ್ರವ್ರ ಮನ್ಸಿಗೆ ಬಂದ ಹಾಗೆ ನಡ್ಕೋತಿದ್ದಾರೆ. ಪಾಪ ಅತ್ಯಮ್ಮ ನನ್ನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ. ಆದ್ರೆ ಇವ್ರು ಎಷ್ಟು ಕೇಳಿದ್ರು ನಿಜ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಯಾವ ಕಾರಣಕ್ಕೂ ಈ ವಿಷಯ ಎಲ್ಲ ಅತ್ಯಮ್ಮಂಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಪಾಪ ಅವ್ರು ತುಂಬಾ ನೊಂದ್ಕೋತಾರ. ಸರಿಮಾ, ತುಂಬಾ ಹೊತ್ತಾಗಿದೆ, ಹೋಗಿ ಮಲ್ಕೊಳ್ಳಿ. ಕೈನ ಈ ಕಡೆ ದಿಂಬು ಮೇಲೆ ಇಟ್ಕೊಂಡು ಹುಷಾರಾಗಿ ಮಲ್ಕೋ, ಆಯ್ತಾ? ಈ ಮನೇಲಿ ಎಲ್ಲ ಕೆಲಸ ಮಾಡೋದಕ್ಕೂ ಆಳು ಕಾಳುಗಳಿದ್ದಾರೆ. ಅವ್ರಿಗೆ ಹೇಳಿದ್ರೆ ಮಾಡ್ಕೊಡ್ತಾರೆ. ಎಲ್ಲ ನೀನೇ ಮಾಡ್ಬೇಕು ಅಂತಿಲ್ಲ, ಗೊತ್ತಾಯ್ತಾ? ಅವ್ರಿಗೆ ಹೇಳು, ಅವ್ರು ಮಾಡ್ಕೊಡ್ತಾರೆ. ಸರಿ ಅತ್ಯಮ್ಮ. ಅದೇ ಇವಳನ್ನ ಜಾಸ್ತಿ ಕೆಲಸ ಮಾಡಕ್ ಬಿಡ್ಬೇಡಪ್ಪ. ಸರಿಮ್ಮ. ಹೋಗಮ್ಮ, ಮಲ್ಕೋ ಹೋಗು. ಬಾರು, ಅಮ್ಮ ಕೇಳಿದಾಗ ನಿನ್ಗೆ ಎಲ್ಲಿ ಎಲ್ಲ ವಿಷಯ ಬಾಯ್ಬಿಡ್ತೀನೋ ಅಂತ ಅನ್ನಿಸ್ತು. ಸದ್ಯ ನೀನೇನು ಹೇಳಿಲ್ಲ, ಸಮಾಧಾನ ಆಯ್ತು. ಆಗಿರೋ ಘಟನೆಗಳಿಂದ ನಮ್ಮ ಮನಸ್ಸಿಗೆ ಇಷ್ಟು ನೋವಾಗಿದೆ. ಇನ್ನು ಅತ್ಯಮ್ಮಂಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಅವ್ರ ಮನಸ್ಸಿಗೆ ಇನ್ನೆಷ್ಟು ಆಘಾತ ಆಗಲ್ಲ ಹೇಳಿ. ಅದಕ್ಕೆ ನಾನು ಯಾವ ವಿಷಯನೂ ಅವ್ರಿಗೆ ಹೇಳಲಿಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ದೇವ್ರಿಗೆ ಗೊತ್ತು. ಯಜಮಾನ್ರೆ, ನೀವು ಇವಳನ್ನು ಕರ್ಕೊಂಡೋಗಿ, ನಾನು ಸಾವಿತ್ರಮ್ಮಗೆ ಹೇಳಿ ಅದನ್ನೆಲ್ಲ ಎತ್ತರಿಸ್ತೀನಿ. ಚಿಕ್ಕಮ್ಮ, 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 ಎಲ್ಲಿದ್ದೀರಾ? ಬೇಗ ಬನ್ನಿ. ಜನನಿ, ಎಸ್ಸಿರಿ ಕರೆಯೋ ಚಿಕ್ಕಮ್ಮ. ಪುಟಣಿನ ಸ್ಕೂಲಿಗೆ ಕರ್ಕೊಂಡು ಹೋಗಿ. ನಾನಾ? ನೀವೇ ಯಾಕಾಗಲ್ವಾ? ಅದು ನಾನಿನ್ನೂ ತಿಂಡಿನೂ ತಿಂದಿಲ್ಲಮ್ಮ. ಹೊಟ್ಟೆ ಬೇರೆ ತುಂಬಾನೇ ಹಸಿವಾಗ್ತಿದೆ. ನಾನು ತಿಂಡಿ ತಿಂದು ರೆಡಿಯಾಗಿ ಮಗುಗೆ ಲೇಟ್ ಆಗಿಬಿಡುತ್ತೇನೋ, ಅದಕ್ಕೆ. ಜನನಿ, ಮಗುನ ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ಲಾ? ನನಗೆ ಹುಷಾರಾಗಿದ್ದೀನಿ. ನೀನೇ ಹೇಳಿದ್ದೀಯಲ್ಲ, ನೀವು ಹುಷಾರಾದ್ಮೇಲೆ ನೀವೇ ಕರ್ಕೊಂಡೋಗ್ಬಿಟ್ಟಿವ್ರಂತೆ ಅಂತ. ಅಲ್ಲಮ್ಮ ಜನನಿ, ಮಗುನ ಈಗ ಬೆಳಿಗ್ಗೆ ನಾನು ಕರ್ಕೊಂಡೋಗ್ತೀನಿ. ಸಂಜೆ ಬೇಕಾದ್ರೆ ಅವರೇ ಕರ್ಕೊಂಬರ್ಲಿ. ಪಾಪ ಅವ್ರಿನ್ನೂ ರೆಡಿ ಆಗಿಲ್ವಂತಲ್ಲ. ಮಮ್ಮಿ, ಇವತ್ತು ಅಂಬಾರಿ ತಾತನ ಜೊತೆ ಸ್ಕೂಲಿಗೆ ಹೋಗ್ತೀನಿ, ಪ್ಲೀಸ್. ಸರಿ. ಥ್ಯಾಂಕ್ ಯು ಮಮ್ಮಿ.
ನಡಿ. ಹನುಮಂತು ಮಗುನ ಹುಷಾರಾಗಿ ಕರ್ಕೊಂಡು ಹೋಗು. ಬಾ ಪುಟ್ಟ, ಬೋಲ ಬೋಲ ಬೋಲ. ಹೊರಡು ಹೊರಡು ಹೊರಡು. ಜಯ, ಹೊರಡೋಣ. ಬರ್ತೀನಿ ಚಿಕ್ಕ. ಜಾಸ್ತಿ ಆಗ್ಬಿಟ್ಟಿದೆ. ಇದು ಹೀಗೆ ಬಿಟ್ಟರೆ ಇನ್ಯಾವ ಸ್ಥಿತಿಗೆ ಹೋಗುತ್ತೋ ಅಂತ ನನ್ನನ್ನು ಚಿಂತೆ ಕಾಡ್ತಿದೆ. ಅಖಿಲ, ಅದಕ್ಕೆ ನಾನು ಆವತ್ತೇ ಹೇಳಿದೆ, ಈಗಷ್ಟೇ ಇಬ್ಬರ ಮಧ್ಯ ಸಣ್ಣದಾಗಿ ಜಗಳ ಶುರುವಾಗಿದೆ. ಕಿಡಿ ಇದ್ದಾಗಲೇ ಅದನ್ನು ಆರಿಸ್ಬಿಡ್ಬೇಕು. ದೊಡ್ಡ ಬೆಂಕಿ ಆದರೆ ಆರಿಸೋದು ಕಷ್ಟ ಆಗುತ್ತೆ. ಈಗಲೇ ಅವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸೋಣ ಅಂತ. ಆದರೆ ನೀನೇ ಬೇಡ ಅಂದೆ. ನೀವು ಹೇಳೋದು ಸರಿ ರಘು, ಆದರೆ ಅವರಿಬ್ಬರ ಮಧ್ಯ ಮನಸ್ತಾಪ, ಒಳಜಗಳ ಈ ಮಟ್ಟಕ್ಕೆ ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಏನು ಕಾರಣ ಅಂತನೂ ನಮಗೆ ಗೊತ್ತಿಲ್ವಲ್ಲ. ಆಗ್ಲೂ ಗೊತ್ತಿರಲಿಲ್ಲ, ಈಗಲೂ ಗೊತ್ತಿಲ್ಲ. ಏನಾದರೂ ಕೇಳಕ್ಕೆ ಹೋದರೆ ಏನೂ ಆಗೇ ಇಲ್ಲ ಅನ್ನೋ ಥರ ನಮ್ಮ ಮುಂದೆ ನಾಟಕ ಮಾಡ್ತಾರೆ. ಹೀಗಿದ್ದಾಗ ನಾವಾದರೂ ಯಾವ ಪರಿಹಾರ ಹೇಳಕ್ಕೆ ಸಾಧ್ಯ ಇತ್ತು? ಹಾಗಾದರೆ ಈಗ ಏನು ಮಾಡೋಣ ಅಂತೀಯ? ಈ ಸಮಸ್ಯೆನ ಹೇಗೆ ಬಗೆಹರಿಸೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ರಘು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಅವರಿಬ್ಬರನ್ನು ನೇರವಾಗಿ ನಮ್ಮ ಎದುರುಗಡೆ ಕರೆಸಿ ಮಾತಾಡಿದ್ರೆ ಮತ್ತೆ ಏನು ಆಗೇ ಇಲ್ಲ ಅನ್ನೋ ಥರನೇ ವರ್ತಿಸ್ತಾರೆ, ಹಾಗೆ ವಾದಿಸ್ತಾರೆ. ಹಾಗಂತ ನಾವು ಈಗ ಸುಮ್ಮನೆ ಇರಕ್ಕಾಗಲ್ಲ. ಒಂದು ಕೆಲಸ ಮಾಡ್ಲಾ ಅಖಿಲ, ವೀರೇನ್ ಫೋನ್ ಮಾಡಿ ಈ ವಿಷಯವಾಗಿ ಮಾತಾಡ್ಲಾ? ಅವನಿಂದ ಈ ಸಮಸ್ಯೆ ಬಗೆಹರಿಬಹುದು ಅಂತ ನನ್ಗನ್ನಿಸ್ತಾ ಇದೆ. ಬೇಡ ರಘು. ವೀರಣ್ಣ ತನ್ನ ಮಗಳು ಈ ಮನೆಯಲ್ಲಿ ಸುಖವಾಗಿದ್ದಾಳೆ, ಸಂತೋಷವಾಗಿದ್ದಾಳೆ ಅಂತಾನೆ ಅನ್ಕೊಂಡಿದ್ದಾರೆ. ಅವ್ರ ಭಾವನೆ ಹಾಗೇ ಇರಲಿ. ಈ ವಿಷಯ ಏನಾದರೂ ನಾವು ಅವ್ರಿಗೆ ಹೇಳಿದ್ರೆ ಅವ್ರ ಸ್ವಭಾವ ನಿಮಗೆ ಗೊತ್ತಲ್ಲ, ನೇರವಾಗಿ ಮನೆಗೆ ಬರ್ತಾರೆ. ಏನು ಕಾರಣ, ಏನಾಯಿತು ಅಂತ ಎಲ್ಲರ ಮುಂದೆನೂ ಕೇಳ್ತಾರೆ. ಆಗ ಅದರಿಂದ ಜನನಿ, ಪಾರ್ವತಿ ಇಬ್ಬರಿಗೂ ಇರುಸು ಮುರುಸಾಗುತ್ತೆ. ನಮ್ಮ ಮುಂದೆನೇ ಸಮಸ್ಯೆ ಏನು ಅನ್ನೋದನ್ನ ಜನನಿ, ಪಾರ್ವತಿ ಹೇಳ್ಕೊಳ್ತಾ ಇಲ್ಲ. ಇನ್ನು ವೀರಣ್ಣ ಕೇಳಿದ್ರೆ ಹೇಳ್ಬಿಡ್ತಾರಾ? ಇದರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದೇ ಹೊರತು ಅದಕ್ಕೆ ಪರಿಹಾರ ಅಂತೂ ಖಂಡಿತ ಸಿಗಲ್ಲ. ಬೇಡ ರಘು, ಈಗ ಸದ್ಯಕ್ಕೆ ವೀರಣ್ಣಂಗೆ ಏನು ಹೇಳೋದೇ ಬೇಡ. ನಾವೇ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ಳೋಣ. ಸರಿ. ಹೇಳ್ತಾ ಇದ್ದೀರಾ ರತ್ನವೇಣಿ? ನಮ್ ಪುಟಾಣಿನ ನಮ್ ಯಾರ ಅನುಮತಿನೂ ಇಲ್ಲದೆ ಅದ್ ಯಾರು ಅದ್ ಹೇಗ್ ಕರ್ಕೊಂಡು ಹೋಗ್ಬಿಡ್ತಾರೆ? ಅದೇ ಅದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ. ಹನುಮಂತ ಏನಾದರೂ ಇರ್ಬೋದಾ ಅಂತ ಅವ್ರಿಗೂ ಫೋನ್ ಮಾಡಿ ಕೇಳಿದೆ. ಆದ್ರೆ ಅವರು ನಾನು ಎಲ್ಲೋ ಹೊರಗಡೆ ಇದ್ದೀನಿ, ಪುಟಾಣಿನ ನೀವೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತ ನಾನೇ ಹೋಗಿಲ್ಲ ಅಂತಂದ್ರು. ಜನನಿ, ಇಮಿಡಿಯೇಟ್ ಆಗಿ ಸ್ಕೂಲಿಗೆ ಫೋನ್ ಮಾಡಿ ಕೇಳಮ್ಮ. ಮಾಡ್ತಿಲ್ವಲ್ಲ?
ಜನನಿ, ಪುಟಾಣಿ ಶಾಲೆ ಟೀಚರ್ ನಂಬರ್ ನಿನ್ನ ಹತ್ರ ಇದೆ ಅಲ್ವಾ? ಅವ್ರಿಗೆ ಫೋನ್ ಮಾಡು. ನಾಟ್ ರೀಚಬಲ್ ಬರ್ತಿದೆ. ಅಯ್ಯೋ ದೇವ್ರೆ, ನಮ್ ಪುಟಾಣಿನ ಯಾರು ಕರ್ಕೊಂಡೋದ್ರು? ಯಜಮಾನ್ರೆ, ನೀವೇ ಒಂದ್ಸಲ ಶಾಲೆ ಹತ್ರ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ. ಅಕ್ಕ, ಹೀಗೆಲ್ಲ ಓರಾಗಿ ರಿಯಾಕ್ಟ್ ಮಾಡಬೇಡಿ. ನೀವು ಹೀಗೆ ಆಡ್ತಿದ್ರೆ ಎಲ್ರಿಗೂ ಟೆನ್ಷನ್ ಆಗಲ್ವಾ? ಮೊದ್ಲೇ ಎಲ್ಲರೂ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀವಿ ಇಲ್ಲಿ. ಇನ್ನು ಟೆನ್ಷನ್ ಕೊಡ್ಬೇಡಿ ನೀವು. ಆಗಲ್ಲಮ್ಮ ಜನನಿ, ಪಾರ್ವತಿಗೆ ಪಾಪ ಇಮೋಷನ್ಸ್ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಿದ್ದಾಳೆ. ಅಲ್ದೆ ಇದು ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲಮ್ಮ. ಅಲ್ಲ, ಇಷ್ಟಕ್ಕೂ ಶಾಲೆಯವರು ನಮ್ಮ ಕುಟುಂಬದವ್ರು ಅಲ್ಲದೆ ಬೇರೆಯವ್ರ ಜೊತೆ ಮಗುನ ಕಳಿಸೋ ಹಾಗೆ ಇಲ್ವಲ್ಲ. ಅಂಥದ್ರಲ್ಲಿ ನಮ್ಮ ಪುಟಾಣಿನ ಅವ್ರು ಕಳಿಸಿದ್ದಾರೆ ಅಂತಂದ್ರೆ ಅವರು ನಮ್ಮ ಕುಟುಂಬದಲ್ಲೇ ಯಾರೋ ಒಬ್ರು ಆಗಿರ್ಬೇಕು. ನಮ್ ಜೊತೆ ಯಾರ ಜೊತೆನೂ ಕಳಿಸಿಲ್ಲ ಅಂದ್ರೆ ಹಾಗಾದ್ರೆ ಪುಟಾಣಿನ ಕರ್ಕೊಂಡು ಹೋಗಿರೋದು ಯಾರು? ಯಾರು ಹೋಗಿರ್ಬೋದು? ನಡೆಸ್ಕೊಂಡೋಗಿ ಬೇಟೆ ಆಡುತ್ತೆ. ನೋಡ್ತೀಯಾ? ವೀರಣ್ಣ, ಬೇಟೆ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ನಾವ್ಯಾಕೆ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕು? ಹಾಗಾದ್ರೆ ಕಂಪ್ಲೇಂಟ್ ಕೊಡೋ ವಿಚಾರ ಯಾಕೆ ಮಾತಾಡ್ತಿದ್ರಿ ನೀವು? ವೀರಣ್ಣ, ನಮ್ ಪುಟಾಣಿನ ಸ್ಕೂಲಿಂದ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾರಿಗೂ ತಿಳಿಸೇ ಇಲ್ಲ. ನಮ್ಮಲ್ಲಂತೂ ಯಾರು ಅಲ್ಲ. ಯಾರು ಕರ್ಕೊಂಡು ಹೋಗಿದಾರೋ ಗೊತ್ತಿಲ್ಲ. ಅದಕ್ಕೆ ಹುಡುಕ್ಸೋದಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಮಾತಾಡ್ಕೋತಾ ಇದ್ವಿ. ನನ್ನ ಮೊಮ್ಮಗಳನ್ನ ಮುಟ್ಟೋ ಧೈರ್ಯ ನನಗಲ್ದೆ ಇದ್ ಯಾವಂಗಿದೆ? ಅಂದ್ರೆ ನಮ್ ಪುಟಾಣಿನ ಸ್ಕೂಲಿಂದ ಕರ್ಕೊಂಡು ಹೋಗಿದ್ದು ನೀವಾ? ಹೌದು. ಹೇಗಿತ್ತು ನಾನು ಮಾಡಿದ್ದು ತಮಾಷೆ? ಸ್ವಲ್ಪ ಹೊತ್ತು ಒಳಗಡೆ ನೀರೆಲ್ಲ ಬೆಚ್ಚಗಾಯ್ತಾ? ಅಲ್ಲ ವೀರಣ್ಣ, ನಮ್ ಪುಟಾಣಿ ಕಾಣ್ತಿಲ್ಲ ಅಂತ ನಮ್ಗೆಲ್ಲ ಅದೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀವು ಒಳಗ್ ಬರ್ತಾ ಬೇರೆ ಸಿಂಹ ಬೇಟೆ ಅಂತೆಲ್ಲ ಮಾತಾಡ್ಕೊಂಡು ಬಂದ್ರಿ. ಒಂದು ಕ್ಷಣ ಆ ಹಳೆ ಖಡಕ್ ರಣಕಲ್ಲು ವೀರಣ್ಣನ ನೋಡಿದಾಗಾಯ್ತು. ಹೌದು, ನಾವು ಯಾವತ್ತಿದ್ರೂ ಖಡಕ್ ಹಾಗೆ ಇರೋದು. ಆದ್ರೆ ಮನಸ್ಸು ಮಾತ್ರ ಮಗು ಥರ ಅಂತ ನಮಗ್ ಗೊತ್ತು ತಾನೆ. ದಾಮಿನಿ, ಏನ್ ಮಾತು ಅಂತ ಆಡ್ತಿದೀಯಮ್ಮ? ಎಲ್ರ ಮುಂದೆ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅಂತ ಇಷ್ಟು ವರ್ಷ ಆದ್ರೂ ಗೊತ್ತಿಲ್ವಾ ನಿನ್ಗೆ? ಸಾರಿ ಅಕ್ಕ, ಕ್ಷಮಿಸಿ, ಬಾಯ್ ತಪ್ಪಿ ಬಂದ್ಬಿಡ್ತು. ನೀನ್ ಯಾಕೆ ತಾಯಿ ಕ್ಷಮೆ ಕೇಳ್ತೀಯ? ಬೀಗರು ಮನೆಗೆ ನಾವು ಯಾರಾದ್ರೂ ಬಂದ್ರೆ 1-4 ದಿನ ಇರಬೇಕು, ರುಚಿಯಾದ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಒಳ್ಳೆ ಮಾತಾಡಬೇಕು, ಹೊರಟು ಬಿಡಬೇಕು.
ಅದು ಬಿಟ್ಬಿಟ್ಟು ಹೊದ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕೆ ಇಲ್ಲೆಲ್ಲ ಒಳ್ಳೆ ಬೆಲೆ ಬಾಳಂತ ಹಾಸಿಗೆ ದಿಂಬು ಇದೆ, ಎ ಸಿ ಇದೆ ಅಂದ್ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ಬಿಟ್ರೆ ಹೆಂಗಮ್ಮ ಅಲ್ವಾ? ವೀರಣ್ಣ, ರತ್ನವೇಣಿ ನಮ್ಮ ಮನೇಲಿರೋದು ನಮ್ಗೆ ಯಾರಿಗೂ ಏನೂ ಬೇಜಾರು ಇಲ್ಲ, ಅಭ್ಯಂತರನೂ ಇಲ್ಲ. ಅವರು ನಮ್ಮ ಮನೇಲಿ ಒಬ್ಬ ಸದಸ್ಯರ ಥರನೇ ಆಗ್ಬಿಟ್ಟಿದ್ದಾರೆ. ನಿನ್ನ ಸ್ವಭಾವ ಎಂಥದ್ದು, ನಿನ್ಗೆಂತ ಒಳ್ಳೆ ಗುಣ ಇದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಖಿಲಮ್ಮ. ಆದರೂ ಸುಮ್ಮನೆ ಒಂದು ಮನೆಯಲ್ಲಿ ದೀರ್ಘಕಾಲ ಇರೋದು ಏನು ಚೆನ್ನಾಗಿರುತ್ತೆ ಹೇಳು? ಅದೇನೋ ಹೇಳ್ತಾರಲ್ಲ, ಕೆಲಸ ಕಾರ್ಯ ಇಲ್ಲದೆ ಇರೋರು ಮನೆ ಹೊರಗಡೆ ಕೂತ್ಕೊಂಡು ಕೂದಲು ಕೆದಕೋತಾ ಇರ್ತಾರಂತೆ, ಹಾಗಾಗಲ್ವೇ ಇದು? ಹೋಗ್ಲಿ ಬಿಡು ವೀರಯ್ಯ, ಅವರಿಂದ ಇಲ್ಲಿ ಯಾರಿಗೂ ಏನು ಸಮಸ್ಯೆ ಇಲ್ಲ. 16 ಜನ ಇರೋ ಮನೆಯಲ್ಲಿ ಅವರೊಬ್ಬರಿಂದ ಮನೆಗೇನು ಭಾರ ಇಲ್ಲ. ಮನೆಗೆ ಭಾರ ಆಗೋದ್ರ ಬಗ್ಗೆ ಚಿಂತೆ ಇಲ್ಲ ರಘು. ಇವರಿಂದ ಮನೇಲಿರೋರು ಮನಸ್ಸಿಗೆ ಭಾರ ಆಗಬಾರ್ದು ಅಷ್ಟೇ. ಅಪ್ಪ, ಚಿಕ್ಕಮ್ಮ ಮನೆಯಲ್ಲೇ ಇದ್ದು ನನ್ನನ್ನ ಪುಟಾಣಿನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಿನ್ನಿಷ್ಟ ಮಗಳೇ, ನಿನಗೆ ನಿನ್ನ ಚಿಕ್ಕಮ್ಮನ ಅವಶ್ಯಕತೆ ಇದೆ ಅಂದರೆ ಜೊತೆಲಿಟ್ಕೋ. ಆದರೆ ಅದರಿಂದ ಏನೇ ತೊಂದರೆಗಳಾದರೂ ನೀನೇ ಜವಾಬ್ದಾರಿ. ಸರಿ ವೀರಯ್ಯ, ಫ್ರೆಶ್ ಆಗು, ಊಟ ಮಾಡೋಣ ಎಲ್ಲರೂ. ಮಾರುತಿ, ಟವೆಲ್ ಕೊಡಮ್ಮ. ಸರಿ ಮಾವ.